ಜೈ ಗದಕೇಸರಿ ಈ ಫಿಲಿಮ್ ಶುರು ಆಗಿದ್ದು ನಮ್ಮ ಸ್ಟುಡಿಯೋದಲ್ಲಿ. ಈಶ್ವರಪ್ಪ ಮತ್ತು ತಿಪ್ಪೇಸ್ವಾಮಿ ಸರ್ ನಮ್ಮ ಸ್ಟುಡಿಯೋಗೆ ಬಂದಾಗ ಈ ಫಿಲಿಮ್ ಆರಂಭ ಆಯಿತು. ಈ ಫಿಲಿಮ್ ಕ್ಯಾಸ್ಟ್ ಆ್ಯಂಡ್ ಕ್ರೂ ಫೈನಲ್ ಮಾಡಿದಾಗ ನಾವು ಪ್ರಥಮವಾಗಿ ನಾವು ದರ್ಪಣ ಫಿಲಿಮಲ್ಲಿ ಹೀರೋ ಆಗಿ ಮಾಡಿದಂಥ ಅರವಿಂದ್ ರಾವ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ನಂತರ ಅವಿನಾಶ್ ಸರ್ ಮತ್ತು ಹಂಗೇನೆ ನಮ್ಮ ಪ್ರಶಾಂತ್ ಸಿದ್ದಿ ತುಂಬ ಹಿರಿಯ ನಾಯಕರು ಈ ನಟರು ಈ ಫಿಲ್ಮ್ ನಡೆಸಿದ್ದಾರೆ. ಇದಾದ ತಕ್ಷಣ ಕ್ಯಾಮ್ರಾಮ್ಯಾನ್ ಅಂತ ಬಂದಾಗ ನಮ್ಮ ಶ್ಯಾಮ್ ಸರ್ನ ರೆಫರ್ ಮಾಡಿದ್ವಿ. ಶ್ಯಾಮ್ ಸರ್ ಮಾಡಿದ್ರು. ನಮ್ಮ ಸ್ಟುಡಿಯೋದಲ್ಲಿ ಒಂದು 25-30 ಫಿಲ್ಮ್ಗಿಂತ ಹೆಚ್ಚು ಫಿಲ್ಮ್ಗೆ ಅವರು DI ಮಾಡಿದ್ದಾರೆ. ಯತೀಶ್ ಕುಮಾರ್ ಸರ್ ಈ ಫಿಲ್ಮ್ಗೆ ಅವರು ಡೈರೆಕ್ಟರ್. ಆದರೆ ಮುಂಚೆ ಟೆಕ್ನಿಷಿಯನ್ ಆಗಿ ಅವರು ಅಭಯನಾಡು ಸ್ಟುಡಿಯೋದಲ್ಲಿ ತುಂಬ ಫಿಲ್ಮ್ಗೆ ಒಂದು 20 ವರ್ಷಗಳಿಂದ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸೇವೆ ಮಾಡ್ತಾ ಬಂದಿದ್ದಾರೆ ಕುಮಾರ್ ಸರ್, ಯತೀಶ್ ಕುಮಾರ್. ಅವ್ರ ಮಾತಾಡಕ್ಕೆ ಬರಲ್ಲ. ಸೊ ಅವರು ಡೈರೆಕ್ಟರ್ ಆಗಿ ಫಸ್ಟ್ ಫಿಲ್ಮ್ ಮಾಡಿದ್ರು. DTS, DI, ಸೌಂಡ್ ಎಫೆಕ್ಟ್ಸ್, ಎಡಿಟಿಂಗ್ ಅನ್ನೋ ಡಬ್ಬಿಂಗ್ 5 ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡ್ತಾ ಬಂದಿದ್ದಾರೆ. ತುಂಬ ಫಿಲ್ಮ್ಗೆ ದೊಡ್ಡ ಫಿಲ್ಮೆಲ್ಲ ಮಾಡಿದ್ದಾರೆ. ಈಗ ಈ ಫಿಲ್ಮ್ ಕತೆ ಅಂತ ಬಂದಾಗ ಒಬ್ಬ ಅಮಾಯಕ ಅಲ್ಲ, ಅವನು ಹಳ್ಳಿಯಿಂದ ಸಿಟಿಗೆ ಬಂದು ಯಾವ ರೀತಿ ಹೋರಾಡ್ತಾನೆ ಅನ್ನೋದ್ರ ಬಗ್ಗೆ ಈ ಕತೆ ಥೀಮ್ ಇದು, ಆನ್ಲೈನ್ ಥೀಮ್. ಸೊ ಫಿಲ್ಮ್ ಸ್ಟೋರಿ ನಾನು ಹೇಳ್ಬಾರ್ದು ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಬಟ್ ಆದ್ರೂ ಸ್ವಲ್ಪ ಹೊಸ ತಂಡ ಇರೋದ್ರಿಂದ ನಾನೇ ಕಂಟೆಂಟ್ ಕೊಡ್ತಾ ಇದ್ದೀನಿ. ಸೊ ಒಬ್ಬ ವಿಲೇಜಿಂದ ಬಂದು ಸಿಟಿಗೆ ಬಂದಾಗ ಯಾವ ರೀತಿ ನಡ್ಕೊತಾನೆ ಅನ್ನೋದು, ಒಂದು ಅಮೂಲ್ಯವಾದ ವಸ್ತು ಕಳ್ತನ ಆದಾಗ ಯಾವ ರೀತಿ ಅನ್ನೋದನ್ನು ಹೋರಾಡ್ತಾನೆ ಗೆಲ್ತಾನೆ ಅನ್ನೋದೇ ಈ ಫಿಲ್ಮ್ನ ಸಾರಾಂಶ, ಆನ್ಲೈನ್ ಸ್ಟೋರಿ. ಫಿಲ್ಮಲ್ಲಿ 5 ಹಾಡುಗಳಿವೆ. ನಾನು 3 ಹಾಡುಗಳಿಗೆ ಕಂಪೋಸ್ ಮಾಡಿದ್ದೀನಿ. ಮ್ಯೂಸಿಕ್ ಮತ್ತು ಸಂಗೀತ ಮತ್ತು ಸಾಹಿತ್ಯ ಸಂಯೋಜನೆ ಮಾಡಿದ್ದೀನಿ. ಇದು ನನ್ನ 58ನೇ ಸೆನ್ಸರ್ ಆಗಿರೋ ಫಿಲ್ಮ್. 2 ಫಿಲ್ಮ್ಗಳಿಗೆ 2 ಸಾಂಗ್ಗಳಿಗೆ ಗೆಸ್ಟ್ ಕಂಪೋಸರ್ ಆಗಿ ನಮ್ಮ ಸಹೋದರ ಪ್ರಸನ್ನ ಬೋತ್ ಶೆಟ್ಟರ್ ಮತ್ತು ಇನ್ನೊಬ್ಬರು ಮಾಡಿದ್ದಾರೆ, ಥಾಮಸ್ ಅವರು. ಇಂಡಿಯಾದಲ್ಲಿ ನಂಬರ್ 1 ಸಿಂಗರ್ ಅಂದರೆ ಲತಾ ಮಂಗೇಶ್ಕರ್ ಅಂತ ಪ್ರತಿಯೊಬ್ಬರು ಗೊತ್ತು. ಲತಾ ಮಂಗೇಶ್ಕರ್ ನಂತರ ಸೆಕೆಂಡ್ ಸಿಂಗರ್ ಅಂದರೆ KS ಚಿತ್ರಾನೇ ಆಗಿರಬೇಕು. ಯಾಕಂದರೆ ಆಶಾ ಭೋನ್ಸ್ಲೆ ಮತ್ತು ಕವಿತಾ ಕೃಷ್ಣಮೂರ್ತಿ ಮತ್ತು ಶ್ರೇಯಾ ಘೋಷಾಲ್ ಇದ್ರೂ ಚಿತ್ರಮ್ಮನ್ಗೆ ಈಕ್ವಲೆಂಟ್ ಆಗಿ ಸಿಂಗರ್ ಯಾರು ಇಲ್ಲ ಅಂತ ನಾನು ನಂಬ್ತೀನಿ. ಕನ್ನಡ, ತಮಿಳು, ತೆಲುಗು, ಹಿಂದಿ ಎಲ್ಲ ಭಾಷೆಯಲ್ಲೂ ಅತ್ಯುತ್ತಮವಾಗಿ ಹಾಡ್ಕೊಂಡು ಬಂದಿರೋ KS ಚಿತ್ರ ಅವರು ನಾನು ಹಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. SPB ಅವ್ರ ಕೈಲಿ ಹಾಡ್ಸೋಕ್ಕಾಗಲಿಲ್ಲ. ಆದರೆ KS ಚಿತ್ರ ಅವ್ರನ್ನ ಪ್ರಥಮ ಬಾರಿ ಈ ಫಿಲ್ಮಲ್ಲಿ ಹಾಡಿಸಿದ್ದೀವಿ ನಾವು. ಅವ್ರು ಹಾಡಿರೋ ಹಾಡು ಅತ್ಯದ್ಭುತವಾಗಿ ಒಂದು ವಂಡರ್ಫುಲ್ ಸೆಮಿ ಕ್ಲಾಸಿಕಲ್ ರಾಗದಲ್ಲಿ, ಆ ರಾಗದ ಹೆಸರು ರೀತಿ ಗೌಳ ಅಂತ, ಆ ರಾಗದಲ್ಲಿ ಒಂದು ಹಾಡು ಮಾಡಿ ಈ ಫಿಲ್ಮಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. KS ಚಿತ್ರಮ್ಮ ಹಾಡಿರೋ ಮೇಕಿಂಗ್ ವಿಡಿಯೋ ಕೂಡ ಇದೆ. ಆ ಸಾಂಗ್ನ ನೀವು ಆಡಿಯೋಲ್ಲಿ ನೋಡ್ಬೋದು ನಾವು ನಂತರ. ಇನ್ನೊಂದು ಪೆಪ್ಪಿ ಸಾಂಗ್ನ ಚೇತನ್ ನಾಯಕ್, ನಮ್ಮ ಸಲಾಂ ರಾಕಿ ಬಾಯ್ ಹೇಳಿದ್ರಲ್ಲ, ಚೇತನ್ ನಾಯಕ್ ಮತ್ತು ನಮ್ಮ ಇಂದು ನಾಗರಾಜ್ ಅವರು ಅತ್ಯದ್ಭುತವಾಗಿ ಹಾಡಿದ್ದಾರೆ. 3ನೇ ಹಾಡಿನ ವೆಸ್ಟರ್ನ್ ವೋಕಲ್ಸಲ್ಲಿ ಇಶಾ ಸುಚಿ ಅನ್ನೋ ಸಿಂಗರ್ ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ಇದು ಮ್ಯೂಸಿಕಲಿ ತುಂಬ ಡಾಮಿನೆಂಟ್ ಫಿಲ್ಮ್, ಇದು ಚೆನ್ನಾಗಿ ಬಂದಿದೆ. ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ನಮ್ಮ ಯತೀಶ್ ಕುಮಾರ್ ಸರ್ ಅವರು ಡೈರೆಕ್ಟರ್ ಆಗಿರೋದ್ರಿಂದ ಅವರೇ ನೋಡ್ಕೊಂಡಿದ್ದಾರೆ. ನಾನು ಇದರಲ್ಲಿ ಸೆಕೆಂಡ್ ಹೀರೋಯಿನ್ ಅಂತ ಆ್ಯಕ್ಟಿಂಗ್ ಮಾಡಿದ್ದೀನಿ. ಇನ್ನೊಬ್ಬರು ಫಸ್ಟ್ ಹೀರೋಯಿನ್ ಮತ್ತು ಒಂದು ಹೀರೋ ಅವ್ರು ಬಂದಿಲ್ಲ ಇಲ್ಲಿ. ಬಟ್ ಓವರ್ ಆಲ್ ಮೂವಿ ಬಗ್ಗೆ ಅಂದರೆ ಎಲ್ಲ ತುಂಬ ಚೆನ್ನಾಗಾಗಿದೆ. ಪ್ಲಸ್ ಸಾಂಗ್ಸ್ ಅಂತೂ ತುಂಬ, ಇದು ಜೈ ಗದಕೇಸರಿ ಇದು ಒಂದು ಲೀಡ್ ಸಾಂಗ್. ಇದು ಬಿಟ್ಟು ಇನ್ನು ಬೇರೆ ಸಾಂಗ್ನು ತುಂಬ ಚೆನ್ನಾಗಿ ಕಂಪೋಸ್ ಆಗಿದೆ. ಸೊ ಇದು ಚಾನ್ಸ್ ಕೊಟ್ಟ ಪ್ರೊಡ್ಯೂಸರ್ಸ್ ಈಶ್ವರ್ ಸರ್ ಮತ್ತು ತಿಪ್ಪೇಸ್ವಾಮಿ ಸರ್ ಮತ್ತು ಡೈರೆಕ್ಟರ್ಗಳಿಗೂ ಎಲ್ಲ ತುಂಬ ಥ್ಯಾಂಕ್ ಯು. ಈ ವೇದಿಕೆ ಮೇಲೆ ನಾನು ಏನು ಅಂದ್ಕೊಂಡು ಈ ಸಿನಿಮಾನ ಆರಂಭದಲ್ಲಿ 2018ರಲ್ಲಿ ಈ ಸಿನಿಮಾ ನಾವು ಕೈ ಹಾಕಿದ್ದು. ಜೈ ಗದಕೇಸರಿ ಅಂತ ಕೂತ್ಕೊಳ್ತೀನಿ. ಈಗ 2018ರಲ್ಲಿ ನಾವು ಪಟ್ಟಂತ ಪಾಡು ನಮ್ಮ ವೇದಿಕೆಯ ಮುಂದೆ ಕುಳಿತಿದ್ದಾರೆ ಅವರೆಲ್ಲ ಕಲಾವಿದರೆ. ಅವರು ಈ ಟೀಮಲ್ಲಿ ಇಲ್ಲ, ಅದು ಒಂದು ನನಗೆ ಬೇಜಾರು. ಅದರಲ್ಲಿ ಒಬ್ಬರೇ ಒಂದು ಕೋಮಲ್ ಮತ್ತು ಅಭಿಷೇಕ್ ಅಂತ, ಅವ್ರು ಬಿಟ್ಟರೆ ಬೇರೆ ಯಾರಿಲ್ಲ. ಅದರಲ್ಲಿ ನಾನು ಆ್ಯಕ್ಟಿಂಗ್ ಮಾಡಿದ್ದಿಲ್ಲ. 2018ರಲ್ಲಿ ಮಾಡಿದ್ದೆ. ಇದು ಒಂದು ಬಸವರಾಜ್ ಸರ್ ಹತ್ರ ನಾನು ಹೇಗೆ ಕೇಳ್ಬೇಕಂತ ನಾನೊಂದು ಕೊಲಿಗ್ ಅವ್ರ ಹತ್ರ ನಾನು ಆ ಟೈಮಲ್ಲಿ ಮತ್ತೆ ನಾವು ಈ ಸಿನಿಮಾ ಪ್ರಾರಂಭ ಮಾಡ್ಬೇಕಂದ್ರೆ ಆರಂಭದಲ್ಲಿ ಹಂಗಾಯ್ತು. ಈಗ ಪ್ರಾರಂಭ ಮಾಡ್ಬೇಕಂದ್ರೆ ಅವ್ರ ಹತ್ರ ಏನು ಮಾತಾಡ್ಬೇಕು ನಾನು? ಅವ್ರ ಸರ್ ತಿಪ್ಪೇಸ್ವಾಮಿಯನ್ನ ಹತ್ರ ಮಾತಾಡ್ತಾ ಇದ್ರು. ಈ ಸಿನಿಮಾನ ನಾವು ಮತ್ತೆ ಮಾಡಿದರೆ ನಿಂತರೆ, ಯಾಕಂದರೆ ನಾವು ನಮ್ಮ ಹೊಸಪೇಟೆಯಲ್ಲಿ ಒಂದು ರಾಜಕಾರಣಿಯಾಗಿ, ಹೋರಾಟಗಾರನಾಗಿ, ಸಮಾಜ ಸೇವಕನಾಗಿ ನನ್ನ ತಕ್ಕ ಮಟ್ಟಿಗೆ ನಾನು ಮಾಡ್ತಾ ಅಲ್ಲಿ ಬೆಳೀತಾ ಬಂದಿದ್ದೆ. ಏನೋ ಸಿನಿಮಾ ಅಂತ ಹೋಗ್ಬಿಟ್ಟಿವಪ್ಪ, ನಾವು ಏನು ಮಾಡ್ತೀವೋ ಇಲ್ಲೋ ಅನ್ನೋ ಒಂದು ಭಯಕ್ಕೆ ಬಸವರಾಜ್ ಸರ್ ಹತ್ರ ಹೋಗಿ ಇನ್ಫ್ಲುಯೆನ್ಸ್ ಮಾಡಿದ್ರು ನಮ್ಮ ತಿಪ್ಪೇಶನ್ನ. ಸರ್ ಈ ರೀತಿ ಈಶ್ವರ್ ಹಿಂಗೆ ಒಂದು ಸಿನಿಮಾ ಮಾಡಿ ನಿಂತ್ಬಿಟ್ಟಾರೆ ಸರ್, ಈ ಕೇಳ್ರಿ, ಅದೇನು ಕೇಳ್ರಿ, ಯಾವುದು ನಿಂದಿರ್ಬಾರ್ದು, ಓಡ್ತಾನೆ ಇರ್ಬೇಕು, ಅದು ಓಡ್ಸನ್ ಕೇಳ್ರಿ ಅಂತ ಹೇಳಿದ್ರು. ಒಂದೇ ಮಾತಿಗೆ ಅವರು ಮಾಡ್ರಿ ಸಿನಿಮಾ, ಯಾಕೆ ನಿಲ್ಸಿದ್ರಿ ಅಂತ. ಆ ಹಳೆ ಟೀಮಿಗೆ ನಾನು ಮಾತು ಕೊಟ್ಟಿದ್ದೆ, ಮಾಡೋಕ್ಕಾಗಿಲ್ಲ, ಐ ಆಮ್ ಸಾರಿ ಅಂತ ಈ ವೇದಿಕೆ ಮುಖಾಂತರ ಅವ್ರು ಎಲ್ರಿಗೂ, ಹಳೆ ಕಲಾವಿದರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಹೊಸ ಟೀಮ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾನೇ ಅದಕ್ಕೆ ಪೂರ್ತಿ ಸಿನಿಮಾ ಹೀರೋ ಆಗಿ ಮಾಡ್ಬೇಕಂತ ಇತ್ತು. ಕೆಲವು ಒತ್ತಡಗಳಿಂದ ನಾನು ಮಾಡೋಕ್ಕಾಗಲಿಲ್ಲ. ಆಗ ಮತ್ತೆ ಪುನಃ ಒಂದು ಸಾರಿ ನಾವು ಅಡ್ವಾನ್ಸ್ ಮಾಡಿ ಕಾರ್ತಿಕ್ ವೆಂಕಟೇಶ್ ಸರ್ ಹತ್ರ ಕೂತ್ಕೊಂಡಿವಿ. ಸರ್ ನೋಡೋಣ ಮುಂದೆ ಸ್ವಲ್ಪ ದಿನ ಬಿಟ್ಟು ಮಾಡೋಣ. ಇಲ್ಲ ಮಾಡ್ರಿ, ನೀವು ಮಾಡ್ತೀರಿ, ಯಾಕೆ ಟೈಮ್ ನೋಡಿ ಮಾಡ್ಬೋದಲ್ಲ ಅಂತ ಹೇಳಿದ್ರು.
ಅದು ನಮಗೆ ಆಗಲಿಲ್ಲ. ಅದು ಆ ಟೈಮಿಗೆ ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ರೂ ಏನಪ್ಪ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಯ್ತು. ಈ ಸಿನಿಮಾ 8 ವರ್ಷ ಸತತವಾಗಿ ನಾವು ಕಷ್ಟಪಟ್ಟು ಈ ಸಿನಿಮಾನ ಈ ವೇದಿಕೆ ಮುಂದೆ ಟೀಸರ್ ಹಾಗೂ ಒಂದು ಹಾಡನ್ನ ನಾವು ಬಿಡುಗಡೆ ಮಾಡ್ತಾ ಇದೀವಿ ಅಂದ್ರೆ ನಾವು ಏನೆಲ್ಲ ಪಾಡುಪಟ್ಟಿರ್ಬೋದಂತ ನಿಮಗೆ ಗೊತ್ತಾಗುತ್ತೆ. 8 ವರ್ಷ ಈ ಸಿನಿಮಾಗೆ ನಾನು ತುಂಬ ಹೃದಯದಿಂದ ನಾನು ಧನ್ಯವಾದಗಳನ್ನ ಹೇಳ್ಬೇಕಂದ್ರೆ ನಾನು ಬಸವರಾಜ್ ಸಾರಿಗೆ ಅವ್ರಿಗೆ ಹೇಳ್ತೇನೆ. ಯಾಕಂದರೆ ಅವರಿಲ್ಲ ಅಂದರೆ ಇವತ್ತು ನಾವು ಇಲ್ಲಿ ಕುತ್ಕೊಂಡು ಮಾತಾಡೋಕ್ಕಾಗಲ್ಲ. ನಮ್ಮ ಹೆಸರು ಹೊಸಪೇಟೆಯಲ್ಲಿ ಹೇಗಾಗಿತ್ತಂದರೆ ಸಿನಿಮಾ ಏನೋ ಮಾಡೋಕ್ಕೆ ಬಂದರು. ಇವತ್ತು ಸಿನಿಮಾ ಅಂದ ತಕ್ಷಣವೇ ಪ್ರತಿಯೊಬ್ಬರು ಕೂಡ ಹೋಗ್ಬೇಡ್ರಪ್ಪ, ಅಲ್ಲಿ ಹೋದ್ರೆ ನೀವು ಹಾಳಾಗಿ ಹೋಗ್ಬಿಡ್ತೀರಿ, ಮನೆ ಮಠನ ಮಾರ್ಕೊಂಡು ಹೋಗ್ಬಿಡ್ತೀರಿ, ಸಿನಿಮಾಗೆ ಹೋಗ್ಬೇಡ್ರಿ ಅಂದರು. ಅಂಥ ಟೈಮಲ್ಲಿ ಧೈರ್ಯ ಮಾಡಿ ಬಂದು ನಮಗೆ ಧೈರ್ಯ ಕೊಟ್ಟು ನಮ್ಮ ಬೆನ್ನಿಂದೆ ಹೆಂಗೆ ಆಂಜನೇಯ ಈ ಒಂದು ಸಿನಿಮಾಗಿದ್ರು ಅವರು ಈ ತಂಡಕ್ಕೆಲ್ಲ ಬಸವರಾಜ್ ಸರ್ ನಮ್ಮ ಹಿಂದೆ ನಿಂತು ಈ ಒಂದು ಚಿತ್ರಕ್ಕೆ ಒಂದು ರಿಲೀಸ್ ಹಂತಕ್ಕೆ ನಮಗೆ ತಂದು ಕೊಟ್ಟಂತ ಬಸವರಾಜ್ ಸರ್ಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಜೈ ಗದಾ ಕೇಸರಿ ಚಿತ್ರದ ಶೀರ್ಷಿಕೆ ಗೀತೆಯ ಸಂಗೀತ ನಿರ್ದೇಶಕ ನಾನು. ತುಂಬಾನೇ ಖುಷಿ ಆಗ್ತಾ ಇದೆ. ಒಂದು 7-8 ವರ್ಷಗಳ ಹಿಂದೆ ನಮ್ಮ ತಂದೆಯವರಿದ್ದಾಗ ಅವರು ನನಗೆ ಚಲನಚಿತ್ರ ಮಂಡಳಿಗೆ ಹೋಗಿ ಉಮೇಶ್ ಬಂಡ್ಕರ್ ಸರ್ನ ಮೀಟ್ ಮಾಡಿಸಿ ಅವರಿಂದ ಹೌದು ಸರ್, ಅವರು ಪತ್ರಕರ್ತರು ಶಿವಕುಮಾರ್ ಬೋಲ್ಶೆಟ್ರ್ ಅಂತ. ನಾನು ARMN ಮ್ಯೂಸಿಕ್ ಕಾಲೇಜಲ್ಲಿ ಮ್ಯೂಸಿಕ್ ಪ್ರೊಡಕ್ಷನ್ ಕೋರ್ಸ್ ಮಾಡಿ ಸರ್ನ ಮೀಟ್ ಮಾಡಿದ್ದೆ, ತಂದೆಯವ್ರದ್ದು ಆಪ್ತ ಮಿತ್ರರು. ಸೊ ಅವ್ರ ಮಾರ್ಗದರ್ಶನ ಮತ್ತೆ ಅವ್ರ ಬ್ಲೆಸ್ಸಿಂಗ್ಸ್ ಇಂದ ಇವತ್ತು ಅವ್ರ ಜೊತೆನೆ ವೇದಿಕೆ ಹಂಚ್ಕೊತಾ ಇದೀನಿ ಎಂದು ತುಂಬಾನೇ ಖುಷಿ ಆಗ್ತಾ ಇದೆ. ತಂದೆಯವರಿದ್ದಿದ್ರೆ ತುಂಬಾ ಖುಷಿ ಪಡ್ತಾ ಇದ್ರು. ಅದ್ರ ಜೊತೆಗೆ ಇದು ಈ ಚಿತ್ರಕ್ಕೆ ಕಾರ್ತಿಕ್ ವೆಂಕಟೇಶ್ ಅವರು ಅದ್ಭುತವಾಗಿ ಮ್ಯೂಸಿಕ್ ನೀಡಿದ್ದಾರೆ. ಅವರು ನೀಡಿರುವಂತ 3 ಸಾಂಗ್ ಅಲ್ಲಿ ನಾನು ಒಂದು ಸಾಂಗ್ ನ ಕೇಳಿದ್ದೀನಿ ಕೂಡ, ತುಂಬಾನೇ ಅದ್ಭುತವಾಗಿದೆ. ಚಿತ್ರ ಮೇಡಮ್ ಅವ್ರು ಹಾಡಿದ್ದು. ಅಂತ ಹಿರಿಯ ಸಂಗೀತ ನಿರ್ದೇಶಕರ ಜೊತೆಗೆ ನನಗೆ ಒಂದು ಅವಕಾಶ ಸಿಕ್ತು. ಈ ಅವಕಾಶ ಸಿಕ್ಕಿದ್ದು ಈ ಚಿತ್ರದ ನಾಯಕ ನಟ ರಾಜ್ ಚರಣ್ ಬ್ರಹ್ಮಾವರ್ ಅವರಿಂದ. ಈ ಆಡಿಯೋ ವಿಡಿಯೋದಲ್ಲಿ ನೋಡಿದ್ರೆ ಅವರು ಥ್ರೇಟ್ ಶ್ರೀರಾಮನ್ ಥರನೇ ಕಂಡ್ರು. ಅವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಹಾಗೂ ನಾಟ್ಯ ಕೂಡ ಹಾಗೆ ಇದೆ. ಸಾಂಗಿಗೆ ತಕ್ಕಂಗೆ ಕೊರಿಯೋಗ್ರಫಿನೂ ಆಗಿದೆ, ಎಡಿಟಿಂಗ್ ಆಗಿದೆ, ತುಂಬ ಗ್ರ್ಯಾಂಡ್ ಆಗಿ ಲಾರ್ಜ್ ಸ್ಕೇಲಲ್ಲಿ ಚಿತ್ರೀಕರಣ ಆಗಿದೆ. ನಂಗೆ ತುಂಬಾನೇ ಖುಷಿ ಆಗ್ತು. ಯಾಕಂದರೆ ಒಂದು ಸಾಂಗ್, ಅದು ಟೈಟಲ್ ಸಾಂಗ್ ಅಂದರೆ ತುಂಬ ಜವಾಬ್ದಾರಿ ಇರುತ್ತೆ. ಸೊ ಅದನ್ನು ನಾನು ಅದ್ಭುತವಾಗಿ ನಿರ್ವಹಿಸಿದ್ದೇನೆ ಅಂತ ನಾನು ಬಯಸಿದ್ದೇನೆ. ಹಾಗೆ ಈ ಹಾಡಿಗೆ ಧ್ವನಿ ನೀಡಿದವರು ಸರಿಗಮಪ ಖ್ಯಾತಿಯ ಚಂದನ್ ಗುಪ್ತಾ ಅವರು. ಅವರಿಗೆ ಈ ಹಾಡನ್ನು ಬಿಹಾರಿಂದ ಕರೆಸಿ ಈ ಹಾಡನ್ನು ಅವ್ರ ಬಾಯಿಂದನೇ ಹಾಡಿಸ್ಬೇಕು ಅಂತ ಹೇಳಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅವ್ರಿಗೆ ಕನ್ನಡ ಬರಲ್ಲ, ಸೊ ಅವರು ಹಿಂದಿ ಸಿಂಗರು ಆದರೂ ಕೂಡ ಕನ್ನಡವನ್ನು ಕಲಿಸಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ತುಂಬ ಖುಷಿ ಆಯಿತು. ಟ್ರೇಲರ್ ಕೂಡ ತುಂಬ ಪ್ರಾಮಿಸಿಂಗ್ ಆಗಿದೆ. ಚಿತ್ರಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಇತ್ತೀಚೆಗೆ ಹನುಮಾನ್ ಮೇಲೆ ಎಷ್ಟೆಷ್ಟು ಸಿನಿಮಾ ಮಾಡಿದ್ರು ಅಷ್ಟು ಹಿಟ್ಟಾಗಿದೆ. ಆಂಧ್ರದಲ್ಲಾಗ್ಬೋದು, ನಮ್ಮ ಕರ್ನಾಟಕದಲ್ಲಾಗ್ಬೋದು, ಎಲ್ಲ ಹನುಮಾನ್ ಮೇಲೇ ಮಾಡ್ತಾ ಇದ್ದಾರೆ. ಆಲ್ರೆಡಿ ಇನ್ನೂ ಒಂದು 10 ಸಿನಿಮಾ ಇದ್ದಾವೆ. ನಮ್ಮ ಮಗಂದು ಒಂದಿದೆ, ಗದಾಧಾರಿ ಹನುಮಾನ್ ಅಂತ. ಹಾಗಾಗಿ ಹನುಮಾನ್ ಇಟ್ಕೊಂಡು ಸುಮಾರು ಲ್ಯಾಂಗ್ವೇಜ್ಗಳಲ್ಲಿ ಮಾಡ್ತಾ ಇದ್ದಾರೆ ಸರ್. ನಮ್ಮ ಕನ್ನಡ ಇಂಡಸ್ಟ್ರಿ ಅಂತೂ ಭಾರಿ ತಂಪಾಗಿದೆ. ಈಗ ಹಿಸ್ಟ್ರಿ ಕ್ರಿಯೇಟ್ ಆಗ್ತಾ ಇದೆ, ಇತಿಹಾಸ ಮರುಕಳಿಸ್ತಾ ಇದೆ. ಇವತ್ತಿನ ದಿನ ಇಂಟರ್ನ್ಯಾಷನಲಲ್ಲಿ ನಮ್ಮದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಎಲ್ಲೋ ಮಟ್ಟಕ್ಕೆ ಕೊಂಡೊಯ್ತಾ ಇದೆ. ನಮ್ಮ ಕನ್ನಡ ಡೈರೆಕ್ಟರ್ಗಳಾಗ್ಬೋದು, ಕನ್ನಡದ ನಿರ್ಮಾಪಕರಿಗಾಗ್ಬೋದು. ನಮಗೆ ಇಂಡಸ್ಟ್ರಿ ಬಗ್ಗೆ ಇವತ್ತಿನ ದಿನ ಹ್ಯಾಪಿ ಆಗಿದ್ವಿ, ಫುಲ್ ಖುಷಿಯಾಗಿದ್ವಿ. ಯಾವತ್ತೂ ಇರಲಿಲ್ಲ ಇಷ್ಟು ವರ್ಷದಲ್ಲಿ ಇಷ್ಟು ಅಮೌಂಟ್ ಗಳಿಸಿರೋದಾಗಲಿ ಈ ಥರ ಆಗಿದೆ ಸರ್. ನಮ್ಗೆ ಸಂತೋಷವಾಗಿದೆ. ಇಂಥದ್ರಲ್ಲಿ ಗದಾ ಕೇಸರಿ ಚೆನ್ನಾಗಿ ಆಗಲಿ. ಹೀರೋ ಅಂತೂ ಹೊಸಬ್ರಂತ ಅನಿಸಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಇರೋದು ನೋಡಿದ್ವಲ್ಲ, ಸ್ವಲ್ಪ ಮಾತ್ರ ನೋಡಿದ್ವಿ, ಚೆನ್ನಾಗಿ ಮಾಡಿದ್ದಾರೆ. ಅವರು ಚಿತ್ರತಂಡ ಎಲ್ಲರಿಗೂ, ನಿರ್ಮಾಪಕರಾಗ್ಬೋದು, ಅವ್ರ ನಾಯಕ ನಟರಾಗ್ಬೋದು, ಎಲ್ಲರಿಗೂ ಒಳ್ಳೆಯದಾಗಲಿ. ಬಣಕಾರ್ ಅವರು ನಾನು ಕರೆದ್ರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ತಿಪ್ಪೇಸ್ವಾಮಿ ಅಂತ ಹೆಸರು ಹೇಳಿದ್ರು, ಹೊಸಪೇಟೆಯವರು ಅಂತ ಹೇಳಿದ್ರು. ಎಲ್ಲೋ ಒಂದು ಕಡೆ ನನಗೆ ಹೊಸಪೇಟೆ ಅಂದ ತಕ್ಷಣ ನನಗೆ ಎಲ್ಲೋ ಒಂದು ಕಡೆ ವಿನಾಭಾವ ಸಂಬಂಧ. ಯಾಕೆಂತ ಹೇಳಿದ್ರೆ ನಾನು ಸುಮಾರು 1 ತಿಂಗಳು ಹೊಸಪೇಟೆಯಲ್ಲಿದ್ದು ಬೆಳ್ಳಿಕಾರರ ಚಿತ್ರ ನಿರ್ಮಾಣ ಮಾಡಿದ್ದು. ಹಾಗಾಗಿ ಅವ್ರ ಮೇಲೆ ಭಾಳಷ್ಟು ಪ್ರೀತಿ ಬಂದು ಗುಜ್ಜಾರ್ ಅವರು ಇಲ್ಲೇ ಇದ್ದಾರೆ. ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದೆ. ಮಾತನಾಡುವಾಗ ಭಾವುಕರಾದರು ಅನ್ನೋದಕ್ಕೆ ಕಾರಣ ಬಹುಶಃ ಎಲ್ಲೋ ಒಂದು ಕಡೆ ಎಡವಿದ್ದಾರೆ, ಎಡವಿದ್ದೀನಿ, ಅದಾದಮೇಲೆ ಸರಿಪಡಿಸ್ಕೊಂಡಿದ್ದೀನಿ
ಅನ್ನೋ ಒಂದು ಇದು ಪಶ್ಚಾತ್ತಾಪ ಬಂದಾಗ ಅವರಿಗೆ ಎಮೋಷನ್ ಆದರು. ಯಾಕಂತ ಹೇಳಿದ್ರೆ ಯಾರೋ ಒಬ್ಬರು ಇಂಡಸ್ಟ್ರಿನಲ್ಲಿ ಕೈ ಹಿಡಿಯೋಕೆ ಒಬ್ಬರು ಬರ್ತಾರೆ, ಬಸವರಾಜ್ ಅವರು ಅದರ ಮುಂದೆ ನಿಂತ್ಕೊಂಡು ಅವರಿಗೆ ಸಹಕಾರ ಕೊಟ್ಟಿದ್ದಾರೆ. ಆ ಒಂದು ಇದರಿಂದ ಅವರು ಭಾವುಕರಾದರು. ಏನೇ ಆಗಲಿ ಕಷ್ಟಪಟ್ಟಿದ್ದಾರೆ, ಸಿನಿಮಾ ಮಾಡಿದ್ದಾರೆ. ಅದು ನನಗೆ ವಿಶೇಷವಾಗಿ ಖುಷಿಯಾಗಿದ್ದು ಇಬ್ಬರೂ ನಿರ್ದೇಶಕರು. ಹಿಂದೆ ದೊರೆ ಭಗವಾನ್ ಅಂತ ಜೋಡಿ ಇತ್ತು. ಇವತ್ತು ನೀವೊಂದು ಜೋಡಿಲಿ ಯಾವ ಚಿತ್ರ ಮಾಡಿದ್ದೀರಾ, ಇಬ್ಬರು ನಿರ್ದೇಶಕರು ಮಾಡಿದ್ದೀರಾ. ಆ ದಿನ ಮರುಕಳಿಸ್ಲಿ ಅಂತ ಹೇಳ್ಬಿಟ್ಟು ನಾನು ಆಸೆ ಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ದೊರೆ ಭಗವಾನ್ ಅಂದರೆ ಒಂದು ಇತಿಹಾಸ. ಯಾಕೆಂದರೆ ಅವ್ರು ಕೊಟ್ಟಂಥ ಚಿತ್ರಗಳು, ಅವರು ಮಾಡಿದಂಥ ಚಿತ್ರಗಳು ಅವರನ್ನು ಇವತ್ತು ಕೂಡ ಭಗವಾನು ದೊರೆಯವರು ನಮ್ಮ ಕಣ್ಮುಂದೆ ಇಲ್ಲದೆ ಹೋದರೂ ಕೂಡ ಅವರು ಚಿತ್ರಗಳು ಜೀವಂತವಾಗಿದ್ದಾರೆ. ಹಾಗಾಗಿ ಈ ಚಿತ್ರ ಆ ಸಾಲಿಗೆ ಸೇರಲಿ. ಆ ಟೈಟ್ಲ್ ಕೂಡ ತುಂಬ ಚೆನ್ನಾಗಿದೆ, ಜೈ ಗದಾ ಕೇಸರಿ, ನಮ್ಮ ಹಿಂದೂ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಒಂದು ಟೈಟ್ಲನ್ನು ಮಾಡಿದ್ದೀರಾ. ಹಾಗಾಗಿ ಈ ಎಲ್ಲ ತಂಡಕ್ಕೆ ವಿಶೇಷವಾಗಿ ನೀವು ಇಷ್ಟು ಕಷ್ಟಪಟ್ಟಿದ್ದೀರಾ, 7 ವರ್ಷ ಕಷ್ಟಪಟ್ಟಿದ್ದೀರಾ. ಅವ್ರ ಹೆಸರೇನು? ಈಶ್ವರ್. 7 ವರ್ಷ ಕಷ್ಟಪಟ್ಟಿದ್ದೀರಾ. ಇದಕ್ಕೆ ಬಿಡುಗಡೆಗೆ ಒಂದು 3 ತಿಂಗಳು ಕಷ್ಟಪಡಿ. ಏನು ಹೇಳಿ, ಬಿಡುಗಡೆ ಮಾಡೋದಕ್ಕೆ ಒಂದು 3 ತಿಂಗಳು ಪ್ರಮೋಷನ್ ಮಾಡಿ, ಯಾರನ್ನ ಕರಿಬೇಕು, ಏನು ಮಾಡಬೇಕು ಎಲ್ಲ ಮಾಡಿ. ಯಾಕೆಂತ ಹೇಳಿದ್ರೆ ಅದೇ ಭಾಳ ಮುಖ್ಯ. ನಿಮ್ಮ ಜೊತೆ ಇವರು ಇದ್ದಾರೆ, ನಮ್ಮ ರಮೇಶ್ ಅವರು ಇದ್ದಾರೆ. ಯಾಕೆಂತ ಹೇಳಿದ್ರೆ ಅವರು ಅನೇಕ ಚಿತ್ರಗಳನ್ನು, ಇಂಥ ಚಿತ್ರಗಳಿಗೆ ಸಹಕಾರಿಯಾಗಿ ನಿಲ್ಲುವಂಥವ್ರು. ಹಾಗಾಗಿ ಅವರ ಒಂದು ಮಾರ್ಗದರ್ಶನವನ್ನು ತಗೊಂಡು ಸಂಪೂರ್ಣವಾಗಿ ಈ ಒಂದು ಚಿತ್ರ ಬಿಡುಗಡೆಗೆ ನೀವು ಒಳ್ಳೆ ಪ್ರಯತ್ನ ಮಾಡಿ. ನಮಸ್ಕಾರ ಸರ್. ನಾವು ಸ್ಕ್ರಾಪ್ ಬಿಸ್ನೆಸ್ ಮಾಡ್ತಿದ್ದೀವಿ. ಬಸವರಾಜ್ ಯಶಂತ್ರಿ, ನೆಗೆಟಿವ್ ಕೊಪ್ಪಳ. ಸರ್ ಸುಮ್ಮನೆ ಬಂತು ಫ್ರೆಂಡ್ಶಿಪ್ಪಲ್ಲಿ ಮಾಡಬೇಕಂತೇಳಿ, ಇದು ಕಲಾವಿದರಿಗೆ ಬೆಳೆಸ್ಬೇಕಂತೇಳಿ, ಕನ್ನಡ ನಾಡಿಗೆ ಹೆಮ್ಮೆ ತರಬೇಕಂತೇಳಿ ಮಾಡಿದ್ದೀವಿ ಸರ್. ಸರ್ ನಾನು ಆ್ಯಕ್ಟಿಂಗ್ ಮಾಡಿಲ್ಲ, ನಮ್ಮ ಬ್ರದರ್ ಅವ್ರು ಮಾಡಿದ್ದಾರೆ. ಹಂಗೇನಿಲ್ಲ ಸರ್, ಕಲಾವಿದರಿಗೋಸ್ಕರ ಮಾಡಿದ್ದೀನಿ ಸರ್. ರಿಲೀಸ್ ಪ್ಲಾನ್ ಇದೇ ತಿಂಗಳ ಮಾಡ್ಬೇಕಂತೇಳಿ ಮಾಡಿದ್ದೀವಿ ಸರ್. ಅದು ನೆಕ್ಸ್ಟ್ ಫ್ರೆಶ್ಮೆಂಟಲ್ಲಿ ಮಾತಾಡ್ತೀವಿ ಸರ್.